HK ವಿವೇಕಾನಂದ ಅವರಿದ್ದಾರೆ, ಝೂಮ್ ಲೈವ್ ಅಲ್ಲಿ ಇದ್ದಾರೆ. ಸರ್ ಗುಡ್ ಮಾರ್ನಿಂಗ್, ಶಿವಶಂಕರ್ ಮಾತಾಡ್ತಿದ್ದೀನಿ. ನಮಸ್ಕಾರ. ನಮಸ್ತೆ. ಎಸ್ ಓಕೆ, ನಾನು ಅಮೃತೇಶ್ ಅವರಿಂದಲೇ ಈ ಒಂದು ಡಿಬೇಟನ್ನು ಆರಂಭ ಮಾಡ್ತೀನಿ. ಎಸ್ ಸರ್, ಏನು ಹೇಳ್ತೀರಿ? ಇಂಥ ಪ್ರಕರಣ ಎಲ್ಲೋ ಒಂದು ಕಡೆ ಈ ಸಿಯಾ ನಡ್ಕೊಂಡಂತಹ ರೀತಿ, ಆಕೆಗೆ ಇಷ್ಟ ಇರಲಿಲ್ಲ ಅಂದರೆ ಮೊದಲೇ ಇಷ್ಟ ಇರಲಿಲ್ಲ, ಅಥವಾ ಆಕೆಗೆ ಇನ್ನೊಬ್ಬನ ಜೊತೆಗೆ ಸಂಬಂಧ ಇತ್ತು, ಪ್ರೇಮಾಂಕುರವಾಗಿತ್ತು ಅಂತ ಹೇಳಬಹುದಾಗಿತ್ತು. ಆದರೆ ಇಲ್ಲಿಯವರೆಗೆ ಒಂದು ಕೊಲೆ ಮಾಡುವ ಹಂತಕ್ಕೆ ಆಕೆ ಬರ್ತಾಳೆ ಅಂದರೆ ಆಕೆ ಮನಸ್ಥಿತಿ ಯಾವ ರೀತಿಯಾಗಿ ಇದ್ದಿರ್ಬೋದು ಅಂತ ಹೇಳ್ತೀರಿ? ಯಾವ ರೀತಿಯಾಗಿ ನೋಡ್ತೀರಿ ತಾವು ವಕೀಲರಾಗಿ ಇದನ್ನು? ಇಲ್ಲಿ ಕೆಲವೊಂದು ವಿಚಾರಗಳನ್ನ ಇದೇನು ಇವತ್ತಿಂದು ಮೊದಲನೆಯ ಇನ್ಸಿಡೆಂಟ್ ಅಲ್ಲ. ನೀವು ಮಹಾರಾಷ್ಟ್ರದ ಇನ್ಸಿಡೆಂಟ್ ಹೇಳ್ತಾ ಇದ್ರಿ, ಬೆಂಗಳೂರಿನಲ್ಲೇ ನಡೆದಿದೆ. ನಮ್ಮ ಮೊನ್ನೆ ನಡೆದ ಅಂತಲ್ಲ, ಈ ಒಂದು 10-12 ವರ್ಷಗಳ ಹಿಂದೆ ನಮ್ಮ ವಕೀಲರ ಬಳಗಕ್ಕೆ ಸೇರಿದವರ ಒಬ್ಬರು ಅವರ ಡಾಟರ್ ರಿಂಗ್ ರೋಡ್ ಶುಭಾ ಅಂತ ತಮ್ಮ ಭಾಳ ಜನ ಮರ್ತು ಹೋಗ್ಬಿಟ್ಟಿದ್ದಾರೆ ಅದನ್ನ. ಆಕೆನೂ ಅಡ್ವೊಕೇಟ್ ಆಗಿದ್ದರು. ಒಳ್ಳೆ ಮನೆತನಕ್ಕೆ ಮದುವೆ ಕೊಡೋಕ್ಕೆ ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಆಗಿತ್ತು. ಹೀಗೇನೆ ಇದು ಯಾವುದೋ ಬೆಟ್ಟದ ಮೇಲೆ ಹೋಗಿ ಇದು ಮಾಡಿದ್ದಾರೆ. ಆದರೆ ಇದು ಕೋಟೆಯಿಂದ ಇದು ರಿಂಗ್ ರೋಡಲ್ಲಿ ಓಲ್ಡ್ ಏರ್ಪೋರ್ಟ್ ರೋಡ್ ಹತ್ರ ಬರುತ್ತೆ, ಮಲ್ಲತ್ತಳ್ಳಿ ಏನೋ ಒಂದು ಅಲ್ಲಿ ವಿಮಾನಗಳು ಟೇಕ್ ಆಫ್ ಆಗೋದು ನೋಡೋಣ ಅಂತ ಕರ್ಕೊಂಡು ಹೋಗ್ತಾರೆ. ಆಲ್ರೆಡಿ ಪ್ಲ್ಯಾನ್ ಆಗಿರ್ತದೆ. ಅವ್ರಿಗೆ ಆಲ್ರೆಡಿ ಇನ್ನೊಬ್ರು ಯಾರೋ ಫ್ಯಾನ್ಸ್ ಇರ್ತಾರೆ, ಅವ್ನು ನೋಡ್ತಾರೆ, ಹಿಂದ್ಗಡೆದು ಬಂದು ಹೊಡಿತಾರೆ. ಹೇಳಿದ್ದಕ್ಕೆ ಬೇರೆ ಇನ್ನೊಂದು ಕತೆ ಕಟ್ತಾರೆ. ಇವತ್ತು ಈ ಹೆಣ್ಣು ಮಕ್ಕಳ ಮಾನಸಿಕ ಸ್ಥಿತಿ ಇದೆಯಲ್ಲ, ನೀವು ಯಾವುದಕ್ಕಿಂತ ಯಾವುದು ಮೇಲು ಅಂತ ಹೇಳ್ತಾ ನೋಡ್ತಾ ಹೋಗಬೇಕು. ಎಂಗೇಜ್ಮೆಂಟ್ ಆದಮೇಲೆ ಇವೆಲ್ಲ ನಡೀತವೆ. ಅಲ್ಲಿವರೆಗೂ ತಂದೆ ತಾಯಿಗಳ ಒಂದು ಒತ್ತಡ, ಪ್ರೀತಿ, ಇದಕ್ಕೆ ಅವರು ಗಂಟು ಬಿದ್ದಿರ್ತಾರೆ, ನಾನು ಏನು ಮಾಡ್ಕೋಬಾರ್ದು. ಎಂಗೇಜ್ಮೆಂಟ್ ಆದ ತಕ್ಷಣ ಶಿ ಬಿಕಮ್ಸ್ ಒನ್ ಲಾಕ್ ಆದ ಹಾಗೆ. ಆವಾಗ ಪ್ಲ್ಯಾನಿಂಗ್ ಚೇಂಜ್ ಮಾಡ್ತಾರೆ, ಬೈಪಾಸ್ ರೂಟ್ಗಳನ್ನ ಹುಡುಕ್ತಾರೆ. ಬೈಪಾಸ್ ರೂಟ್ ಹುಡ್ಕೊಳ್ರಿ, ನಾವು ಬೇಡ ಅನ್ನಲ್ಲ. ಇವತ್ತಿನ ಆ ಜನ್ರೇಷನ್ ಗ್ಯಾಪ್ ಒಳಗಡೆ ಅದನ್ನು ತಂದೆ ತಾಯಿ ಮುಂದೆ ನೇರವಾಗಿ ನಿಂತ್ಕೊಂಡು ನೀವು ಹೇಳಿದರೆ ಸರಿ. ಆದರೆ ಇನ್ನೊಬ್ಬರ ಆಪೋಸಿಟ್ ಆಗಲಿ ಯಾರದೇ ಆಗಲಿ ಒಬ್ಬರ ಜೀವ ತೆಗೆಯೋದಿದೆಯಲ್ಲ, ಅದು ಹಲವಾರು ಮಹಾ ಋಷಿಗಳು ಹೇಳಿದ್ದಾರೆ, ನಿನಗೆ ಜೀವ ಕೊಡುವಂತಹ ಹಕ್ಕಿದ್ರೆ ನೀನು ಜೀವ ತೆಗೆಯುವಂಥ ಹಕ್ಕು ನಿನಗಿದೆ ಅಂತ. ಇಲ್ಲೇನು ನಿಮಗೇನಿಲ್ಲ, ಅದು ಜೀವ ಕೊಡೋಂಥ ಹಕ್ಕು ನಿಮಗಿಲ್ಲ, ಹಾಗೆಯೇ ಜೀವ ತೆಗೆಯುವಂಥ ಹಕ್ಕು ಇಲ್ಲ. ಇನ್ನೊಬ್ಬನ ಪ್ರಾಣದೊಟ್ಟಿಗೆ ಚೆಲ್ಲಾಟ ಆಡ್ತೀರಿ. ಇಲ್ಲಿ ಆ ಹುಡುಗನ್ನ ಇದು ಮಾಡಿದ್ದಾರೆ, ಪ್ಲ್ಯಾನ್ಡ್ ಮರ್ಡರ್. ನಾನು ಹೇಳಿದ್ದು ಈಗ ನೀವು ಅದಕ್ಕಾಗೇನೆ ಒಂದು ಸ್ವಲ್ಪ ವರ್ಷಗಳ ಹಿಂದೆ, ಒಂದು 20 ವರ್ಷಗಳ ಹಿಂದೆ ಆ ಹುಡುಗಿ ಒಂದೆರಡು ನಿಮಿಷ ಮಾತಾಡ್ಕೊಳ್ರಿ ಅಂತ ಹೇಳ್ತಾರೆ. ಹೌದಾ? ಹೌದು. ಹೆಂಗೆ ಇದು ಮೊದಲು ಫಸ್ಟ್ ಮೀಟಲ್ಲಿ ಹೋದಾಗ ಆವಾಗ ಸ್ಪಷ್ಟವಾಗಿ ಧೈರ್ಯವಾಗಿ, ಇಲ್ಲ ನನಗೆ ಹೀಗೀಗ ಒಂದು ಅಫೈರ್ ಇದೆ, ಅದರಿಂದ ದಯವಿಟ್ಟು ನೀವು ಇದನ್ನು ಹಿಂದಕ್ಕೆ ತೊಗೊಳ್ಳೋದು ಒಳ್ಳೆಯದು, ನಿಮ್ಮ ತಂದೆ ತಾಯಿಗಳಿಗೂ ಹೇಳಿ, ನಾನು ಒಂದು ಸ್ವಲ್ಪ ಕಷ್ಟಪಟ್ಟು ಹೇಳ್ಕೊಳ್ತೀನಿ ಅಂತ ಹೇಳಿದರೆ ದೃಢ ನಿರ್ಧಾರ. ಆದರೆ ಇದು ಅಲ್ಲಾಗಲ್ಲ. ಮುಂದೆ ಎಂಗೇಜ್ಮೆಂಟ್ ಆಗುತ್ತೆ, ಅದಕ್ಕೊಂದಷ್ಟು ವೈಭವೋಪೇತವಾಗಿ ಖರ್ಚು ಮಾಡಿಬಿಡ್ತಾರೆ. ಅವರು ಒಂದೊಂದು ಕನಸು ಕಟ್ಕೊಂಡಿರ್ತಾರೆ. ತಾಯಿಯಾದವಳು ನನ್ನ ಮಗಳು ಹೀಗೆ ಬೆಳೀತಾಳೆ, ಹೀಗೆ ಇಂಥವ್ರ ಮನೆಯಲ್ಲಿ ಸೇರಿಕೊಳ್ತಾರೆ, ಏನೋ ದೊಡ್ಡ ಗ್ರೇಟು ಅಂತ. ತಂದೆ ಆದವನು, ಅಪ್ಪ ನನ್ನ ಮಗಳು ಎಲ್ಲ ಒಂದು ಒಳ್ಳೆ ಜಾಗಕ್ಕೆ ಸೇರಿದ್ಲು ಅಂತಾರೆ. ಅಂದರೆ ಈ ಕುರುಡರು ಆನೆಯನ್ನು ಮುಟ್ಟು ನೋಡಿದ ಹಾಗೆ ಅವರವರ ಒಂದು ಕಲ್ಪನೆಗಳನ್ನ ಅವ್ರು ಇಟ್ಕೊಂಡಿದ್ದಾರೆ. ಆದರೆ ಮಗಳು ಇನ್ನೊಂದು ಎಲ್ಲೋ ಒಂದು ಬೇರೆ ಯೋಚನೆ ಮಾಡ್ತಾ ಇರ್ತಾಳೆ. ಅವನೊಟ್ಟಿಗೆ ಹೇಗೆ ನಾನು ತಪ್ಪಿಸ್ಕೊಳ್ಳೋದು, ಅವನ್ನ ಹೇಗೆ ನಾನು ಡಿಸ್ಕ್ರೀಟ್ ಮಾಡೋದು, ಇಲ್ಲ ಅವಾಯ್ಡ್ ಮಾಡೋದು. ಅಂದ್ರೆ ಇದು ಪೋಷಕರ ಒತ್ತಡಕ್ಕೆ ಅವರು ಆ ರೀತಿಯಾಗಿ ಆ ಸಂದರ್ಭಕ್ಕೆ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ. ಹೌದೌದು. ಇದರಲ್ಲಿ ನಿಮಗೆ ಅದನ್ನೇ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀನಿ. ಆಯಿತು, ಎಲ್ಲ ಮದುವೆ ರೆಡಿ ಆಗಿರ್ತದೆ. ಹೆಂಗೆ ರಿಸೆಪ್ಷನ್ ದಿನನೂ ಸಹ ರಿಸೆಪ್ಷನ್ಗೆ ನಿಲ್ತಾರೆ, ಯಾವತ್ತೂ ಮದುವೆಗಿಂತ ಹಿಂದೆ. ಈಗ ಉಲ್ಟಾ ಪದ್ಧತಿಯಲ್ಲಿ ಬೆಳಿಗ್ಗೆ ನೋಡಿದ್ರೆ ವಧುನೇ ಇಲ್ಲ, ಓಡೇ ಹೋಗ್ಬಿಟ್ಟಿರ್ತಾರೆ. ಇದು ಒಂದು ಘಟ್ಟ. ಅಟ್ಲೀಸ್ಟ್ ಯು ಆರ್ ಸೇಫ್, ಆ ಹುಡುಗ ಸೇಫು, ಇಲ್ಲಿ ಆ ಹುಡುಗ ಇಲ್ಲ. ಹೌದಾ? ಎರಡನೇದು, ಬೆಳಗ್ಗೆ ಎದ್ದು ಇನ್ನೇನು ತಾಳಿ ಕಟ್ಟಕ್ಕೆ ಹೋಗಬೇಕು ಅನ್ನೋವಾಗ ಅವಾಗ ಇರೋದಿಲ್ಲ. ಅದು ಬೋತ್ ಸೈಡ್ ನಾನು ಹೇಳ್ತೀನಿ, ಗಂಡಸು ಆದರೂ ಆಗ್ಬೋದು, ಹೆಂಗಸಾದರೂ ಆಗ್ಬೋದು. ಇವತ್ತಿನ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಹೈಡ್ ಮಾಡ್ತಾರೆ, ಟ್ರಾನ್ಸ್ಪರೆನ್ಸಿ ಇಲ್ಲ. ನಿಮಗೊಂದು ಫೋನ್ ಬಂತು ಅಂದರೆ ತಗೊಂಡು ಸೈಡ್ಗೆ ಹೋಗ್ತಾರೆ. ಈಗ ನನ್ನ ಫೋನು ಐ ಆಮ್ ವೆರಿ ಕ್ಲಿಯರ್, ತೊಗೊಂಡ್ರೆ ನೋಡ್ಕರಿ ಅದು ಏನು ಬೇಕು ಅಂತ ಹೇಳ್ತೀವಿ. ಯಾರೂ ಕೊಡೋದಿಲ್ಲ ಪ್ರೈವೇಸಿ.
ವಿ ವಾಂಟ್ ಪ್ರೈವೇಸಿ ಅಂತಾರೆ. ಅಪ್ಪ ಮಗಳದು ಫೋನ್ ಮುಟ್ಟಕ್ಕಾಗಲ್ಲ, ನನ್ನನ್ನು ಕೇಳಿದ್ರೆ ಯಾಕೆ ಮುಟ್ಟಿದೆ ಅಂತ ಕೇಳ್ತಾರೆ. ಅಲ್ಲಿಂದ ಸಣ್ಣ ಪಾಯಿಂಟಲ್ಲಿ ದೊಡ್ಡ ಜಗಳ ಆಗಿ ಕೊನೆಗೆ ಅದು ಅಲ್ಲಿಗೆ ಎಂಡ್ ಆಗುತ್ತೆ. ಆಮೇಲೆ ಎಲ್ಲದಕ್ಕೂ ಸಹ ಒಂದು ಸೂಯಿಸೈಡ್ ಮಾಡ್ಕೊಳ್ಳೋದು, ಇಲ್ಲ ತಮ್ಮ ಜೀವನ ತಕ್ಕೊಳ್ಳೋದು, ತಾನಾಗೆ ಅದು ತೆಗೆಯೋದು, ಇನ್ನೊಬ್ರದ್ದು ತೆಗೆಯೋದು, ಭಾಳ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು ಅಂತ ತಿಳ್ಕೊಬಿಡ್ತಾರೆ ಇವರು. ಅವರು ಒಂದು ನಿಮಿಷ ಯೋಚನೆ ಮಾಡಿ, ಅಕಸ್ಮಾತ್ ಒಂದು ಹೆಣ್ಣುಮಗಳು ತಾನು ಸೂಯಿಸೈಡ್ ಮಾಡ್ಕೊತೀನಿ ಅಂದಾಗ ನನ್ನ ತಂದೆ ಏನು ಅಂತಾರೆ, ನನ್ನ ತಾಯಿಯ ಸ್ಥಿತಿ ಏನಿರುತ್ತೆ, ಈ ಸಮಾಜದಲ್ಲಿ ನಾನು ಹೇಗೆ ಅವ್ರನ್ನ ನಾನು ಬಿಟ್ಟು ಹೋಗೋದು. ಸಣ್ಣ ಮಗುವಿಂದ ಸಾಕಿರ್ತಾರೆ, ಪೋಷಕರಾದರೂ ಅವ್ರಿಗೆ ಚೆನ್ನಾಗಿ ಗೊತ್ತಿರ್ತದೆ. ನಾನೇ ನನಗೆ ನೋಡಿರ್ತೀವಿ, ನಾವೆಲ್ಲ ಭಾಳ ಸಹಜ ಮಾತನ್ನ ಹೇಳ್ತೀವಿ, ನಿನ್ನ ಹೊತ್ತು ಕುಂಡಿ ತೊಳೆದಿದ್ದೀವಮ್ಮ, ಈ ಕೊಲಿಕಲ್ ಲ್ಯಾಂಗ್ವೇಜಲ್ಲೇ ಹೇಳ್ತೀವಿ ನಾವು. ಓಕೆ, ಹೌದಾ? ಅಂದರೆ ಅಲ್ಲಿ ಪ್ರೀತಿಯ ಜೊತೆಲಿ ಒಂದು ಭಾಳ ದೊಡ್ಡ ಭಾವನೆಗಳು, ನಂಬಿಕೆಗಳು ಇದಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಬಟ್ ಹೊರಗಡೆ ಜಗತ್ತಲ್ಲಿ ಅದಿಲ್ಲ. ಇವತ್ತು 10-11 ವರ್ಷದ ಹುಡುಗರ ಕೈಗೆ ನೀವು ಹಿ ನೋಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ A to Z. ಎಸ್, ಮಾತಾಡೋಣ ಸರ್, ಮಾತಾಡೋಣ. ನಂಜೇಗೌಡ್ರೆ, ಈಗ ಒಂದು ಈ ಮಕ್ಕಳ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ, ತಾವು ಪೋಷಕರಾಗಿ ಅವರ ಚಲನಾವಲನ ಪ್ರತಿನಿತ್ಯ ಅವರು ಬೆಳಗ್ಗೆ ಎದ್ದೋಳೋದ್ರಿಂದ ರಾತ್ರಿ ಮತ್ತು ಸಂಜೆ ಮನೆಗೆ ಬರೋವರೆಗೂ ಆಗಿರಬಹುದು, ಮತ್ತು ರಾತ್ರಿ ಅವ್ರು ಯಾವ ರೀತಿಯಾಗಿರ್ತಾರೆ, ಒಂಟಿಯಾಗಿರುವಂಥದ್ದು, ಪ್ರತ್ಯೇಕವಾಗಿರುವಂಥದ್ದು, ಪೋಷಕರ ಜೊತೆ ಬೆರೆದೇ ಇರ್ತಕ್ಕಂಥದ್ದು. ಸೊ ಇದನ್ನು ಯಾವ ರೀತಿಯಾಗಿ ತಾವು ನೋಡ್ತೀರಿ ಅಂತದ್ದು? ಈಗ ತಂದೆ ತಾಯಿದು ಏನಾಗಿದೆ ಅಂದರೆ ಸಾರು, ನಮ್ಮ ಮಕ್ಕಳು ಒಳ್ಳೆ ಭವಿಷ್ಯ ಕಟ್ಕೋಬೇಕು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋಕು, ಒಳ್ಳೆ ಪರಿಸರಕ್ಕೆ ಹೋಗ್ಬೇಕು, ಒಳ್ಳೆ ಗ್ರ್ಯಾಜುಯೇಷನ್ ಆಗಿ ಒಳ್ಳೆ ಪೋಸ್ಟಿಂಗ್ಸ್ ಹೋಗ್ಬೇಕು, ಸಮಾಜದಲ್ಲಿ ನಮ್ಮ ಮಗ ಒಳ್ಳೆ ವ್ಯಕ್ತಿ ಆಗಬೇಕು, ನಮ್ಮ ಮಗಳು ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋದು ಬಂದಿದೆ. ಈ ಜನ್ರೇಷನ್ ಏನಾಗ್ತೈತೆ ಅಂದರೆ ಸರ್, ಹಿಂದಿನ ಕಾಲದಲ್ಲಿ ನಾವುಗಳೆಲ್ಲ ಓದ್ಬೇಕಾದ್ರೆ ಮೊಬೈಲ್ ಅಷ್ಟಿರಲಿಲ್ಲ. ಈಗ ಮೊಬೈಲ್ ಒಂದು ಬಂದ್ಬಿಟ್ಟು ಅವ್ರಿಗೆ ಮೊಬೈಲೇ ಆಸ್ತಿ ಆಗೋಗ್ಬಿಟ್ಟಿದೆ. ಅವರಿಗೆ ಮೊಬೈಲೇ ನಮಗೆ ಜೀವ, ಮೊಬೈಲ್ರೆ ನನಗೆ ಊಟ, ಮೊಬೈಲ್ ಬಿಟ್ಟರೆ ನಾನು ಬದುಕೋಕೆ ಆಪ್ಷನ್ಸ್ ಇಲ್ಲ ಅನ್ನೋದೊಂದು ಬಂದುಬಿಟ್ಟಿದೆ. ಏನಾಗುತ್ತೆ ಅಂದರೆ ಇವರು ಅದು ಅಟ್ಲೀಸ್ಟು ಪೇರೆಂಟ್ಸ್ ಆದವ್ರು ಏನು ಮಾಡ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳ್ತಾರೆ ಸರ್. ಮಕ್ಕಳಲ್ಲಿ ಯಾವ ಭಾವನೆ ಬರುತ್ತೆ ಅಂದರೆ, ನಾವು ಮಕ್ಕಳನ್ನ ಕಾಲೇಜಿಗೆ ಕಳಿಸ್ತೀವಿ ಸರ್. ಈ ಕಾಲೇಜಿಗೆ ಕಳಿಸಿದಾಗ ಏನಾಗುತ್ತೆ ಅಂದರೆ, ಇವ್ರ ಹಾವಭಾವಗಳು ನಮಗೆ ಗೊತ್ತಾಗುತ್ತಾ ಸರ್, ಇವ್ರು ಏನು ಮಾಡ್ತಾರೆ ಬಿಡ್ತಾರೆ ಅಂತ. ಕಾಲೇಜ್ಗೆ ಹೋಗ್ತಾರೋ ಬಿಡ್ತಾರೋ, ಅಲ್ಲಿ ಬಾಯ್ ಫ್ರೆಂಡ್ ಇರ್ತಾರೆ, ಗರ್ಲ್ ಫ್ರೆಂಡ್ ಇರ್ತಾರೆ, ಇವ್ರನ್ನೆಲ್ಲ ಇವ್ರಿಗೆ ಹುಡುಚಿ ಇವ್ರು ಹೊರನಾಟ. ಇವ್ರು ಏನಾಗುತ್ತೆ ಅಂದರೆ ಇವ್ರ ಮನಸ್ಥಿತಿ, ಈ ಫ್ರೆಂಡ್ ಸರ್ಕಲ್ ಹೋಗ್ಬಿಟ್ಟು ಇವರು ಇಲ್ಲ ಬಾಯ್ಸೇ ಫ್ರೆಂಡ್ ಮಾಡ್ಕೊಬೋದು, ಗರ್ಲ್ಸ್ಲೇ ಫ್ರೆಂಡ್ ಮಾಡ್ಕೊಬೋದು. ತಂದೆ ತಾಯಿನ ಒಂದು ಕೆಲವೊಂದು ಮಕ್ಕಳು ಎಲ್ಲರೂ ಹೇಳೋಕ್ಕಾಗಲ್ಲ ಸರ್, ತಂದೆ ತಾಯಿನದೊಂದು ಅಭಿಮಾನ ಹೊರಟೋಗ್ಬಿಡುತ್ತೆ ಅವ್ರ ಮನಸ್ಥಿತಿ ಹೆಂಗೆ ಬಿಡುತ್ತೆ. ಅಲ್ಲ, ಅದು ತಂದೆ ತಾಯಿಂದ್ರ ಮೇಲೆ ಇರುತ್ತೆ ಮಕ್ಕಳನ್ನ ಯಾವ ರೀತಿ ಸರ್. ಯಾವ ತಂದೆ ತಾಯಿಗೂ ಗೊತ್ತಾ, ನಮ್ಮ ಮಗ ನಮ್ಮ ಒಳ್ಳೆ ಭವಿಷ್ಯ ಹೋಗ್ಬೇಕು ಅಂತ ಕಷ್ಟಪಟ್ಟು ಅವರು ಜಮೀನು ಕೆಲಸ ಮಾಡ್ತಾರೋ, ಹಾಲು ಕರೀತಾರೋ, ಇಲ್ಲ ಮತ್ತೊಂದು ಕೆಲಸ ಮಾಡ್ತಾರೋ, ಅವ್ರಿಗೇನು ನಮ್ಮ ಮಗ ಒಂದು ಭವಿಷ್ಯ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಎಲ್ಲ ತಂದೆ ತಾಯಿಗಳು ಇರ್ತಾರೆ ಸರ್. ಮಕ್ಕಳುಗಳು ದಾರಿ ತಪ್ಪಿದಾಗ ಈಗ ತಂದೆ ತಾಯಿ ಪೋಷಕರ ಮನಸ್ಥಿತಿ ಅಥವಾ ಅವ್ರು ಏನು ಅನ್ಕೊಂಡಿರ್ತಾರೆ ಅದನ್ನ ಮಕ್ಕಳ ಮೇಲೆ ಒತ್ತಡವಾಗಿ ಹೇರ್ತಾರೆ. ಬಹುಶಃ ಅದಕ್ಕೆ ಈ ರೀತಿಯಾದಂಥ ಘಟನೆಗಳು ಅಂತಂದರೆ, ನಾನು ಪುಣೆ ವಿಚಾರ ಒಂದು ಮಾತ್ರ ನಾನು ಹೇಳ್ತಾ ಇಲ್ಲ, ಮೊನ್ನೆ ನಮ್ಮ ಕೇರ್ಪುರಮಲ್ಲಿ ಆದಂಥ ಘಟನೆನೂ ಸೇರಿಸ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಮಕ್ಕಳ ಮೇಲೆ ಎಲ್ಲೋ ಒಂದು ಕಡೆ ಪೋಷಕರು ಒತ್ತಡ ಹೇರ್ತಾ ಇದ್ದಾರೆ, ಅವರನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಪೋಷಕರು ಅಂತ ಒಂದು ಆರೋಪ ಇದೆ ಸರ್. ಪೋಷಕರದು ಕರ್ತವ್ಯ ಸರ್, ತಂದೆ ತಾಯಿಗೂ ಮಕ್ಕಳುಗಳಿಗೆ ಒಂದು ಒಳ್ಳೆ ನಡೆ ಹೇಳೋದು ಸಹಜ ಸರ್. ಅದನ್ನ ಅವ್ರು ತಿದ್ದಿಕೆಂದಲೇ ನಮ್ಮದೇ ಆದೊಂದು ಲೋಕಕ್ಕೆ ಅಂತ ಹೋಗೋ ಮಕ್ಕಳು ಈಗ 75-80% ಈಗ ಮಕ್ಕಳುಗಳು ತಂದೆ ತಾಯಿ ಮಕ್ಕಳು ಮಾತನ್ನು ಕೇಳದೇ ಇದ್ದ ಮಕ್ಕಳುಗಳು ಭಾಳ ಇದ್ದಾವೆ ಸರ್. ಈಗಿನ ಒಂದು ಪರಿಸ್ಥಿತಿ ನೋಡ್ಬಿಟ್ರೆ, ಹಿಂದೆ ಎಲ್ಲ ಕಷ್ಟ ಅನ್ನೋದು ಭಾಳ ಇತ್ತು, ಈಗ ಕಷ್ಟ ಇಲ್ಲ, ಈಸಿಯಾಗಿ ದುಡ್ಡು ಸಿಗುತ್ತೆ ಅವ್ರಿಗಳಿಗೆಲ್ಲ. ಏನು ಒಬ್ಬ ಮಗ ಅಂತ ಒಬ್ಬ ಮಗಳಿರ್ತಾರೆ ಅಂತಾರೆ, ಏನು ನಮ್ಮ ಮಗ ಚೆನ್ನಾಗಿರಲಿ, ನಮಗಿಂತಲೂ ಚೆನ್ನಾಗಿರಲಿ ಅಂತ ತಂದೆ ತಾಯಿ ಭಾವನೆ ಬರುತ್ತೆ. ಅದನ್ನು ಅವರು ಮಿಸ್ಯೂಸ್ ಮಾಡ್ಕೊಂತಾರೆ. ಮೇಯ್ನ ಈಗ ನೋಡಿ ಸರ್, ಯಾವುದೇ ಮಕ್ಕಳು ಎನಿವನ್ ಎಂಥರ ಕೈಲೂ ಕೂಡ ಒಂದು ಮೊಬೈಲ್ ಇರಲೇಬೇಕು. ಆ ಮೊಬೈಲ್ ಆಟ ಏನಿರುತ್ತೆ, ಇವ್ರದ್ದು ಬಾಂಡಿಂಗು, ಇವ್ರದ್ದು ರಿಲೇಷನ್ಶಿಪ್ ಹೆಂಗಿರುತ್ತೆ ಅಂದರೆ, ಮೊಬೈಲಲ್ಲೇ ಶುರು ಮಾಡ್ಕೊಂತಾರೆ ಇವ್ರು, ಎಲ್ಲಿ ಮೀಟ್ ಆಗಬೇಕು, ಎಲ್ಲಿ ಬಿಡಬೇಕು. ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ನೀವು ಮೊಬೈಲ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ನಿಮಗೆ ಸ್ಕೂಲ್ ಲೆವೆಲ್ ಇಂದಾನೆ ಮೊಬೈಲ್ ಅನ್ನ ಸ್ಕೂಲಲ್ಲೇ ಅದನ್ನ ಮಾಡ್ಲಿಕ್ಕೆ ಅಡಿಕ್ಟ್ ಮಾಡ್ತಾ ಇದ್ದಾರೆ. ಹೋಮ್ ವರ್ಕ್ಸ್ ಎಲ್ಲ ನೋಡಿ ಸರ್, ಮೊದಲೆಲ್ಲ ನಾವು ರೈಟಿಂಗ್ ನಲ್ಲಿ ಬರಿತಾ ಇದ್ವಿ ಸರ್, ಇವಾಗ ಏನಾಗ್ಬಿಡುತ್ತೆ ಎಲ್ಲ ಮೊಬೈಲಲ್ಲಿ ಇದು ಮಾಡ್ತಾ ಇದ್ದಾರೆ ಸರ್. ಇದಕ್ಕೆಲ್ಲ ಕಾಲೇಜು ಸ್ಕೂಲ್ಗಳು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ಎಲ್ಲ ಮೊಬೈಲ್ ಲಿಂಕ್ ಕಳಿಸಿದ್ರೆ ಮೊಬೈಲಲ್ಲಿ ನೋಡ್ಕೊಳ್ರಿ ಅಂತಾರೆ ಸರ್. ಈಗ ಅವ್ರು ಮೊಬೈಲ್ ಲಿಂಕ್ ಕಳಿಸ್ಕೊಂಡು ಇವ್ರು ಓದ್ತಾರ ಸರ್. ಈ ಥರದ ಒಂದು ಪರಿಸ್ಥಿತಿಲಿ ಭಾಳ ಕಷ್ಟ ಆಗ್ತೈತೆ. ತಂದೆ ತಾಯಿಗಳಿಗೆ ಏನಾಗ್ತೈತೆ ಅಂದರೆ, ಮಕ್ಕಳಿಗೆ ಭಯ ಪಡಬೇಕು, ಮಕ್ಕಳಿಗೆ ಹೆದರಬೇಕು ಅನ್ನೋ ಒಂದು ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಓಕೆ, ಎಸ್, ಓಕೆ. ವಿವೇಕಾನಂದ ಸರ್ ಇದೀರಿ ಅಂತ ಅನ್ಕೊಳ್ತೀನಿ. ಎಸ್ ಸರ್, ಈಗ ಈಗೇನು ಈ ಸಿಯಾ ಏನಿದ್ದಾಳಲ್ಲ, ಈಕೆ ಏಜ್ ಜಸ್ಟ್ 20 ವರ್ಷ ಸರ್. ಅಂದ್ರೆ ನಾವು ತಾವು ಜೆನ್ಜಿ ಅಂತ ಇವರನ್ನ ಕನ್ಸಿಡರ್ ಮಾಡಬಹುದು ಅಂತಂದ್ರೆ,
ಇವರ ಈ ರೀತಿಯಾದಂತಹ ಮನಸ್ಸಿನ ವಿಕೃತಿ ಬದಲಾಗ್ಲಿಕ್ಕೆ ಮನಸ್ಸಿನ ಆಳದಲ್ಲೇ ಇರ್ತಕ್ಕಂತಹ ಭಾವನೆಗಳು ಅವರನ್ನ ಕೆರಳಿಸುತ್ತೋ ಅಥವಾ ಬಾಹ್ಯ ಪ್ರಪಂಚದ ಒಂದಷ್ಟು ಆಗು ಹೋಗುಗಳು ಅವರನ್ನ ಬದಲಾಯಿಸುತ್ತೋ, ಹೇಗೆ ಇದನ್ನ ಏನಂತೀರಿ? ಯಾವ ರೀತಿಗೆ ತಾವು ವಿಶ್ಲೇಷಣೆ ಮಾಡ್ತೀರಿ? ಆಯಾಮದ ಸಮಸ್ಯೆ ಕೇವಲ ನೀವು ಆ ಯಂಗರ್ ಜನರೇಷನ್ ಅಥವಾ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆ ಅಥವಾ ಆರ್ಥಿಕ ವ್ಯವಸ್ಥೆ ಈ ಎಲ್ಲವೂ ಕೂಡ 100% ಅಂತ ತಗೊಂಡ್ರೆ ಎಲ್ಲವೂ 10% ಸೇರ್ತಾ ಹೋಗುತ್ತೆ. ಇದು ಅಷ್ಟು ಸುಲಭವಾಗಿ ನೀವು ಈ ಕ್ರೈಮ್ ಅನ್ನ ಅಮೃತೇಶ್ ಅವರು ಹೇಳಿದ್ರು, ಶುಭ ಘಟನೆ, ಆ ತರದ ಘಟನೆಗಳು ಅಲ್ಲ ನಾವು ನೋಡ್ಕೊಂಡೆ ಬೆಳೆದೇ ಬಂದಿದೀವಿ. ಈಗ ಆ ಹುಡುಗಿ 3 ಜನನ ಅದ್ರ ಏನು ತಂದೆ ತಾಯಿ ಮತ್ತು ಹಾಗಾದ್ರೆ ಯಾರಿಗಾದ್ರೂ ಕೊಲೆ ಮಾಡ್ಬೇಕು ಅನ್ನೋ ಆಸಕ್ತಿ ಇರುತ್ತಾ? ಕೊಲೆ ಮಾಡೋದಷ್ಟು ಸುಲಭನ? ಆಕೆಗೆ ತನ್ನ ತಂದೆನ ತೆಗಬೇಕು ನೋಡಿ, ಆಕೆ ಒಬ್ಬರ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ ಅಂದ್ರೆ ಪ್ರೀತಿ ಇದೆ, ನಾನು ಎಲ್ಲೋ ಪ್ರೀತಿಯಿಂದ ಬದುಕಬೇಕು ಅನ್ನೋ ಆಸೆ ಯಾಕೂ ಇದೆ. ಆ ಸಿಯಾಗೂ ಕೂಡ ಇನ್ನೊಂದು ಅಫೇರ್ ಇಟ್ಕೊಂಡಿರ್ತಾಳೆ ಅಂದ್ರೆ ನಾನು ಬದುಕಬೇಕು ಅನ್ನುವ ಆಸೆ ಇದೆ ನೋಡಿ. ಇದನ್ನ ನಾವು ಅರ್ಥ ಮಾಡ್ಬೇಕು. ಅಂದ್ರೆ ಇದು ಪ್ರೀತಿಗಾಗಿಯೋ ಇನ್ನೆಲ್ಲೋ ಕೊಲೆಗಳು ನಡೀತಾ ಇದ್ದಾವೆ ಅನ್ನೋದಾದ್ರೆ ಯಾಕೆ ಅನ್ನೋದಾದ್ರೆ, ಒಂದು ಸಮಾಜದಲ್ಲಿ ಅತ್ಯಂತ ವೇಗ ಮತ್ತು ಸ್ಪರ್ಧೆಯಿಂದ ಈ ಮೌಲ್ಯಗಳೇ ಕುಸಿತಾ ಇದ್ದಾವೆ. ಅಂದ್ರೆ ವೇಗ, ಸ್ಪರ್ಧೆ ಮತ್ತು ಹಣಕ್ಕೆ ಸಮಾಜವನ್ನ ನಾವು ನಿರ್ಮಿಸಿದೀವಿ. ಈ ಬಹುತೇಕ ಆಗೋಗಿದೆ. ಆ ಕಾರಣಕ್ಕೆ ಏನಾಗ್ತಾ ಇದೆ, ಮನುಷ್ಯ ಸಂಬಂಧಗಳು ಕೂಡ ವ್ಯಾಪಾರೀಕರಣ ಆಗ್ತಾ ಇದೆ. ವಿರುದ್ಧ ಮೌಲ್ಯಗಳು ಈ ಸಮಾಜದಲ್ಲಿ ಮಾನ್ಯತೆ ಪಡಿತಾ ಇದ್ದಾವೆ. ಅದು ಮೊದಲನೇದು. ಎರಡನೆಯದಾಗಿ ಯೂತ್ಸು ಒಂದು ಹಂತಕ್ಕೆ ಓಕೆ, ಅದರ್ವೈಸ್ ದೇರ್ ಈಸ್ ಎ ಸೀಡ್ಲೆಸ್ ಯೂತ್ಸ್ ಹ್ಯಾಸ್ ಬಿನ್ ಕ್ರಿಯೇಟಿಂಗ್ ಇನ್ ದಿಸ್ ಕಂಟ್ರಿ. ಸೀಡ್ಲೆಸ್ ಯೂತ್ಸ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಗಂಡು ಹೆಣ್ಣು ಇಬ್ಬರಿಗೂ ಸೇರಿ ಬೀಜರಹಿತ ಮನಸ್ಥಿತಿ ಯಾಕೆ ಬರ್ತಾ ಇದೆ ಅಂತ ನಾನು ಹೇಳ್ತಿದ್ದೀನಿ ಅಂದ್ರೆ, ನೋಡಿ ಆಕೆಗೆ ಸಾವಿರಾರು ಅವಕಾಶಗಳಿರ್ತವೆ. ಅಂದ್ರೆ ಈ ಮದುವೆಯನ್ನ ನಿಲ್ಲಿಸ್ಲಿಕ್ಕೆ ಅಥವಾ ಅವರಿಬ್ರು ಓಡೋಗ್ಲಿಕ್ಕೆ ಅಥವಾ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಲಿಕ್ಕೆ ಸಾವಿರಾರು ಸಾಧ್ಯತೆಗಳು, ಪರ್ಯಾಯ ಮಾರ್ಗಗಳಿದ್ರು ಕೂಡ ಆಕೆ ಆಯ್ಕೊಳ್ಳೋದು ಏನು ಅಂದ್ರೆ ಇನ್ನೊಬ್ಬನನ್ನ ಕೊಂದು ಜೈಲ್ಗೆ ಹೋಗೋದು. ಅಂದ್ರೆ ಆಕೆಗೆ ಕೊಂದ ನಂತರ ನಾನು ಸಿಕ್ಕಾಕೋತೀನಿ, ಜೈಲ್ಗೆ ಹೋಗಿ ನನ್ನ ಬದುಕು ನಾಶ ಆಗುತ್ತೆ ಅನ್ನುವ ಪ್ರಜ್ಞೆ ಹುಡುಗಿ ಇಬ್ಬರಿಗೂ ಇರ್ಲಿಲ್ಲ. ಈ ಕೇಸಲ್ಲೂ ಆ ಕೇಸಲ್ಲೂ ಎಲ್ಲ ಕೇಸಲ್ಲೂ. ಅಂದ್ರೆ ನೀವು ಇದನ್ನ ಸೀಡ್ಲೆಸ್ ಅಲ್ದ ಏನಂತೀರಿ? ನಿಮ್ಗೆ ಗೊತ್ತಾಗೋದಿಲ್ವಾ? ನಾನೇನಾದ್ರೂ ಮೋಸ ಮಾಡಿದ್ರೆ ಅಥವಾ ಅದರಲ್ಲೂ ಕೊಲೆ, ಅತ್ಯಾಚಾರ ಅಂತದ್ದು ಮಾಡಿದ್ರೆ ಪೊಲೀಸರು ಬಿಡೋದೇ ಇಲ್ಲ ಅನ್ನುವ ಪ್ರಜ್ಞೆ ಇಲ್ವಾ? ನೋಡಿ, ನೀವು ಇನ್ನೂ ಒಂದು ಅದನ್ನ ಮರ್ತ್ರಿ ಅನ್ಸುತ್ತೆ. 2ನೇ ಸರಿ ಆಕೆ ಅಟೆಂಪ್ಟ್ ಮಾಡಿರೋದು, ಮೊದಲನೇ ಸರಿ ತಪ್ಪಿಸ್ಕೊಂಡಿದ್ದ, ನಂಬಿ ಹೋಗಿದ್ದ ಅಂತ ಆಕೆಯನ್ನ ತಳ್ಳು ಬಿಡ್ತಾಳೆ. ಅದು ಅವನಿಗೂ ಗೊತ್ತಾಗೋದಿಲ್ಲಲ್ಲ. ಅವನು ಮೋಹದ ಬಂಧನ ಅಂತಾರದು. ಅವನಿಗೆ ಗೊತ್ತಾದ್ರೂ ಹಾವು ಬಂತು ಅಂತಾರೋದು. ಹಾವು ಬಂದ್ರೆ ನೀನ್ ಹಿಡ್ಕೋಬೇಕು, ನೀನ್ ಯಾಕೆ ನನ್ನನ್ ತಳ್ಳದೆ ಅಂತ. ಹಾವು ಬಂದಾಗ ರಕ್ಷಣೆಗೆ ನನ್ನನ್ನು ಹಿಡ್ಕೋಬೇಕಾಗಿತ್ತು, ನೀನ್ ಯಾಕೆ ತಳ್ಳದೆ ಅಂತ ಹೇಳ್ತಾಳೆ. ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಬಹು ಆಯಾಮದ ಚರ್ಚೆಗಳನ್ನ ನಾವು ಸಮಾಜದಲ್ಲಿ ಮೌಲ್ಯಗಳನ್ನ ನಾಶ ಮಾಡಿ, ಈಗ ನಮಗೆ ಈ ಸಮಾಜದಲ್ಲಿ ಇಲ್ಲ, ನಮಗೆ ನಮ್ಮ ಯುವಕರು, ಪೋಷಕರು ಕೂಡ ಕೇಳಿಸ್ತಿದೆಯಲ್ವಾ? ಕೇಳಿಸ್ತಿದೆ ಸರ್, ಹೇಳಿ. ಪೋಷಕರು ಬಹಳ ತಪ್ಪಿದೆ. ನಂಜೇಗೌಡರು ಹೇಳಿದ್ರು, ನಾನು ಕೇಳಿಸ್ಕೊಂಡೆ. ಆದ್ರೆ ನಿಜವಾಗ್ಲೂ ನಾನು ಹೇಳ್ತೀನಿ, 75% ಪೋಷಕರದೇ ಸಮಸ್ಯೆ. ಅಂದ್ರೆ ಪೋಷಕರ ಮೆಚುರಿಟಿ, ಅದರಲ್ಲೂ ನಾನು ಒಬ್ಬ 20 ವರ್ಷದ ಮಗನ ತಂದೆಯಾಗಿ ಹೇಳ್ತಾ ಇದ್ದೀನಿ. ಯಾರು 40ರಿಂದ 60 ವರ್ಷದ ಮಧ್ಯೆ ಇದ್ದಾರೆ, 60 ವರ್ಷದ ನಂತರ ನಾನು ಮಾತಾಡಲ್ಲ, 40 ವರ್ಷದ ಒಳಗಡೆ ಇರೋರು ಇನ್ನು ಚಿಕ್ಕವರು. ನಾವು ಅತಿ ಹೆಚ್ಚು ಒತ್ತಡಕ್ಕೆ ಕೊಡ್ತಾ ಇದ್ದೀವಿ. ಎಷ್ಟು ಒತ್ತಡಕ್ಕೆ ಅಂದ್ರೆ, ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಟ್ರಾಫಿಕ್ ಆಗು, ದುಡು ನೋಡು, ಇವನ್ನ ಅಂತೇಳಿ ಪೋಷಕರು ಕೂಡ. ಜೊತೆಗೆ ನಾವ್ ಹೇಳಿದ್ವಿ, ಆಕೆ ಹೋಗಿ ಪೋಷಕರ ಹತ್ರ ಹೇಳ್ತಿದ್ಲು, ನನಗೆ ಅವನ್ ಬೇಡ, ಎಂಗೇಜ್ಮೆಂಟ್ ಆದ್ರೂ ಪರವಾಗಿಲ್ಲ, ನಾನು ಇನ್ನೊಬ್ಬನ್ನ ಅಂತ. ಪೋಷಕರು ಒಪ್ಕೋತಾ ಇದ್ರ? ಒಪ್ಕೋತಾ ಇರಲಿಲ್ಲ. ಪೋಷಕರು ಕೂಡ ವಿಶಾಲ ಮನೋಭಾವ, ಬದಲಾಗುತ್ತಿರುವ ಸಾಮಾಜಿಕ, ಆರ್ಥಿಕ ಮತ್ತು ಯುವಕರ ಮನಸ್ಥಿತಿಯನ್ನ ಪೋಷಕರು ಅರ್ಥ ಮಾಡ್ಕೊಂಡು ಒಂದ್ ಹೆಜ್ಜೆ ಕೆಳಗಿಳಿಬೇಕು. ನನ್ನ ಮಗ ನನ್ನ ಮಾತೆ ಕೇಳಬೇಕು. ನಾನು ಹೇಳ್ದಂಗೆ, ಹೌದು ಮೊಬೈಲ್ ಬಂದ್ಬಿಟ್ಟಿದೆ, ತಂತ್ರಜ್ಞಾನ ಬಂದಿದೆ, ನೀವು ಮೊಬೈಲ್ ನೋಡ್ಬೇಡಿ ಅಂದ್ರೆ ಅವ್ನು ಹೆಂಗ್ ಸಾಧ್ಯ ಆಗುತ್ತೆ? ಇಡೀ ಜಗತ್ತು ಮೊಬೈಲ್ ಹಿಂದೆ ಹೋಗ್ಬೇಕಾದ್ರೆ ನಾನು ಹೇಳ್ತಿರೋದು ಏನು ಅಂದ್ರೆ, ಮೊಬೈಲ್ನ ನೋಡಿ, ಆದ್ರೆ ಅದನ್ನ ಉಪಯೋಗಿಸುವ ಮೌಲ್ಯಗಳನ್ನ ನಾವು ಕಲಿಸ್ಬೇಕಾಗಿದೆ. ಯಾಕಂದ್ರೆ ತಂತ್ರಜ್ಞಾನನ ನಾವು ರೆಫ್ಯೂಸ್ ಮಾಡಕ್ ಆಗಲ್ಲ. ಅದನ್ನ ಜಾಸ್ತಿ ಈಗ ನಾವು ಹಣನೆಲ್ಲ ಮಾಡ್ತಿದೀವ. ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ತಗೋಬಾರ್ದು ಅನ್ನೋ ಪ್ರಜ್ಞೆ ಇಲ್ಲ. ಮತದಾರರಿಗೆ ನಾವು ಲಂಚ ತಗೊಂಡು ಓಟ್ ಹಾಕ್ಬಾರ್ದು ಅನ್ನೋ ಪ್ರಜ್ಞೆ ಇಲ್ಲ. ಯುವಕರು ಮಾತ್ರ ಒಳ್ಳೆಯವರಾಗಬೇಕು ಅಂದ್ರೆ ಸಾಧ್ಯ ಇಲ್ಲ. ನೀವು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ, ಪ್ರತಿಯೊಬ್ರು ಎಷ್ಟು ಬ್ರೇಕಿಂಗ್ ನ್ಯೂಸ್ಗಳು ಕ್ರೈಮ್ ಅನ್ನ ಹೈಲೈಟ್ ಮಾಡ್ತವೆ. ಎಷ್ಟು ಮಾನವೀಯ ಮೌಲ್ಯಗಳ ಬಗ್ಗೆ ಎಷ್ಟು ಚಾನಲ್ಗಳು, ರಾಷ್ಟ್ರೀಯ ಅಥವಾ ರಾಜ್ಯ ಚಾನಲ್ಗಳು ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಇನ್ಸಿಡೆಂಟ್ ನ ಡಿಸ್ಕಸ್ ಮಾಡೋದು ಸುಲಭ. ಎಷ್ಟು ಮಠಮಾನ್ಯಗಳು, ಚರ್ಚ್ಗಳು, ಮಸೀದಿಗಳು ಮಾನವೀಯ ಮೌಲ್ಯಗಳ ಬಗ್ಗೆ ಮಾತಾಡ್ತಿದ್ದಾರೆ? ಯಾರು ಮಾತಾಡ್ತಾ ಇಲ್ಲ. ಸಮಾಜ ಸಹಜವಾಗಿಯೇ
ಕ್ರೀಡಾಂಗಣಗಳು ಮತ್ತು ಗ್ರಂಥಾಲಯಗಳನ್ನ ನಾಶ ಮಾಡಿ ಬಾರ್ಗಳನ್ನ ಡಾಬಾಗಳನ್ನ ಸ್ಥಾಪನೆ ಮಾಡಿ ಈಗ ನಮಗೆ ನಮ್ಮ ಮಕ್ಕಳು ಕೆಡ್ತಾ ಇದ್ದಾರೆ ಅಂದ್ರೆ ನಾವೇ ಜವಾಬ್ದಾರಿ. ರೈಟ್, ಬೇವು ಓಕೆ ಸರ್, ಬರ್ತೀನಿ ಬಿತ್ತಿ ಸರ್.